ಏನಾಯ್ತ್ರಿ? ಪಂಚರ್. ವಾಟ್? Saitya, why don't you just book a cab? I'll wait. ಅನ್ಭವಿಸು ಮಗಳೇ ಇನ್ಮೇಲಿದೆ ನಿನಗೆ ಆ ಹುಡುಗಿಯಿಂದ ಅವನನ್ನ ದೂರ ಇಡ್ಬೇಕು ಅಂದ್ರೆ ಅವರಿಬ್ರು ಒಟ್ಟಿಗೆ ಕಾಲ ಕಳೆಯೋದನ್ನ ನೀನ್ ತಪ್ಪಿಸ್ಬೇಕು. ಅವನ್ ಕಾರ್ನ ಪಂಚರ್ ಮಾಡ್ಬಿಡು. Can't I get this fixed? ಓಕೆ ಬಾಸ್. ವೇದಾ ನನ್ನ ಕ್ಯಾಬ್ ಬುಕ್ ಆಗಿದೆ. ಲೊಕೇಶನ್ ಪಕ್ಕದ ರೋಡಲ್ಲಿ ತೊಗೊಂಡ್ಬಿಟ್ಟಿದೆ. ನಾನು ಹೊರಡ್ತೀನಿ. ಅಲ್ಲಿವರೆಗೂ ಬಂದ್ಬಿಡ್ಲಾ? ಪರವಾಗಿಲ್ಲ ವೇದಾಂತ್, ನಾನು ಹೋಗ್ತೀನಿ. ಬಾಸ್ ಮುಂದೆ ಏನ್ ಮುಂದೆ? ನಾನು ಹೇಗೋ ಸಾರ್ವಜನಿಕ ಸಾರಿಗೆಯಲ್ಲಿ ದಡ ಸೇರ್ಕೊಂತೀನಿ. ನೀವೇನು ಮಾಡ್ತೀರಾ ಅಂತ. ಕ್ಯಾಬ್ ಬುಕ್ ಮಾಡ್ಕೋತೀನಿ. Damn it. ಸ್ವಿಚ್ ಆಫ್ ಆಗಿದೆ. ಬಾಸ್ ಏನ್ ಬಾಸ್ ನೀವು ತೀರಾ ರೋಡಕ್ಕೆ ಬಂದ್ಬಿಟ್ರಲ್ಲ ಬಾಸ್. ವಾಟ್? ಏನಿಲ್ಲ, ನೀವು ರೋಡಲ್ಲೆಲ್ಲ ಕಾಯಂಗಾಗೋಯ್ತಲ್ಲ ಬಾಸ್ ಅಂತ ಹೇಳಿದೆ. ನೀವು ಯಾವತ್ತಾದ್ರೂ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ನೇರವಾಗಿ ಹೇಳಿರೋ ದಾಖಲೆ ಇದೆಯಾ? ನಿಮ್ಗೊಂದು ವ್ಯವಸ್ಥೆ ಆಗೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ ಬಾಸ್. ನಾನೇ ಚಿಕ್ಕ ಮಗುನ ಜೊತೆಲಿರೋದಕ್ಕೆ. ಮತ್ತೆ ಸಾಹಿತಿ ಹತ್ರ ನೆಕ್ಸ್ಟ್ ಕ್ರಾಸ್ವರೆಗೂ ಬರಲ್ಲ ಅಂತ ಕೇಳಿದ್ರಿ. ಅವಳೇನು ಚಿಕ್ಕ ಮಗುನಾ? ಏನಂದ್ರಿ? ಹ್ಯಾಪಿ ಜರ್ನಿ ಅಂದೆ ಬಾಸ್. ಹೋಗ್ರಿ ಆಯ್ತು. ರೋಡಲ್ಲಿ ನಡ್ಕೊಂಡು ಹೋದ್ರೆ ನಮ್ ರಾಣಿಗೆ ಇಷ್ಟ ಆಗಲ್ವಂತೆ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಕ್ಯಾಬ್ ಬುಕ್ ಮಾಡ್ತಿದ್ದೆ, ಆದ್ರೆ ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಯ್ತು. ಅದಕ್ಕೆ ಬರ್ತಾ ಇದ್ದೀನಿ. ರೀಸನ್ ಯಾವ್ದಾದ್ರೆ ಏನು ಬಾಸ್, ಸವಾರಿ ತಾನೇ ಮುಖ್ಯ. ನಿಮ್ನ ಸೇಫ್ ಆಗಿ ಮನೆ ತಲುಪಿಸೋ ಜವಾಬ್ದಾರಿ ನಂದು. ಈ ಡಕೋಟಾ ಗುಜ್ರಿ ಗಾಡಿನಲ್ಲಿ ಮನೆಗೆ ಸೇಫ್ ಆಗಿ ತಲುಪ್ತೀನಿ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಯ್ತಲ್ಲ, ಅದೇ ಮಹದಾಶ್ಚರ್ಯ. ಬಜರಂಗಿ, ನಾವ್ ಯಾರಿಗಾದ್ರೂ ಕೇಡ್ ಬಯಸಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಅನ್ನೋದು ಇವತ್ತು ಇನ್ನೊಂದ್ಸಲ ಪ್ರೂವ್ ಆಗೋಯ್ತು. ಹಲೋ, ನಿನ್ ಗಾಡಿ ಬಗ್ಗೆ ಹೇಳ್ತಿದ್ದಂಗೆ ಅದು ಫಾರ್ಮಾಗಿ ಬಂತು ನೋಡು. ನೀನ್ ಸುಮ್ಮನೆ ಇದೆಯಲ್ಲ, ಶುರು ಹಚ್ಕೊ ನಿನ್ ಸರ್ಕಸ್ನ. ನೀವ್ ಯಾಕೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋದ್ರಿ? ಸುಮ್ಮನೆ ಇರಲ್ಲ ಅಂತೀರಪ್ಪ. ಯಾಕೆ
ಹೇಳ್ದಷ್ಟು ಕೇಳು, ಕೆಳಗಿಡಿ. ಬಾಯಿ ಮುಚ್ಚು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ನೀನು ರಾಣಿ ಕೂಡ ನಾನು ದೊಡ್ಡ ಫ್ಯಾನ್. ನಾವಿನ್ನೇನು? ವಾಟ್? ಏನಂದೆ? ಹಾಂ, ನಾನೇನು ಹೇಳೇ ಇಲ್ವಲ್ಲ ಬಾಸ್. ನಿಮ್ಮ ಕಿವಿಗೆ ಏನಾಗಿದೆ? ಬನ್ನಿ ಹೋಗೋಣ, ನೀವು ಇಳೀರಿ. ಯಾಕೆ? ನಾನು ಓಡಿಸಿದ್ರಾಗಲ್ವಾ? ಚಾನ್ಸೇ ಇಲ್ಲ. ನಮ್ಮ ಗಾಡಿನ ನಾವೇ ಓಡಿಸ್ಬೇಕು. ನಮಗೆ ಹಿಂದೆ ಕೂತ್ ಅಭ್ಯಾಸನೇ ಇಲ್ಲ, ಭಯ ಆಗುತ್ತೆ. ನೀವೇ ಕೂತ್ಕೊಳ್ಳಿ, ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಇದು ಬೇರೆ. ಓವರ್ ಆಕ್ಟಿಂಗ್ ಸ್ಕೂಲ್ನೇ ಓಪನ್ ಮಾಡ್ಬೋದು ನೀವು. ಸಾರಿ, ನಾನ್ ಸೆನ್ಸ್. ಪರವಾಗಿಲ್ಲ, ನೀವೇ ಓಡಿಸಿ. ಇವತ್ತು ಈ ಗಾಡಿ ಓಡಿಸೋದು ಬಾಕಿ ಉಳಿತು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಇನ್ನೊಂದು ಜನ್ಮ ಎತ್ತೋದೇನು ಬೇಕಾಗಿಲ್ಲ. ವಾಟ್? ಈ ಜನ್ಮದಲ್ಲಿ ಯಾವುದನ್ನಾದ್ರೂ ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದು ಜನ್ಮ ಸಿಗುತ್ತಂತೆ. ನೀವು ನಮ್ಮ ರಾಣಿಯಿಂದಾಗಿ ಮತ್ತೆ ಹುಟ್ಟೋ ರಿಸ್ಕ್ ಎಲ್ಲ ಯಾಕೆ? ನೀವೇ ಓಡಿಸಿ. ನೀನೋ ನಿನ್ನ ಸಿದ್ಧಾಂತನೋ? ನನ್ನ ವೇದಾಂತನೋ. ಮತ್ತೇನೋ ಒಂದಲ್ಲ? ಏನೂ ಇಲ್ಲ ಬಾಸ್, ಹಿಂದೆ ಕೂತ್ಕೋತೀನಿ. ನನ್ನನ್ನು ಸೇಫಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಅಂದೆ. ಏನಾಯ್ತು ಇವಳಿಗೆ? ಏ ಅಂಜು, ಬಾಯ್ಲಿ. ಏನು? ಅದೇನ ನಿನಗಿವತ್ತು ಅದೇನದ ಲ್ಯಾಬೊರೇಟ್ರಿ ಹೆಂಗಾಯ್ತು ಹೇಳು? ಅದು ಲ್ಯಾಬ್ರೇಟ್ರಿ ಅಲ್ಲಮ್ಮ, ನನ್ಗಿದ್ದಿದ್ದು ಪ್ರಿಪ್ರೇಟ್ರಿ. ಅದ್ಯಾವುದೋ ಒಂದು ಟ್ರೀ ನಿನ್ಗೆ ಇಷ್ಟ ಅಂತ ಆಂಬಡೆ ಮಾಡ್ತಾ ಇದ್ದೀನಿ, ತಿನ್ನು. ನನ್ಗೆ ಆಂಬಡಿನೂ ಬೇಡ, ಎಂಥದ್ದು ಬೇಡ. ಏಯ್, ಯಾಕೆ ಮುಖ ಗಂಟು ಹಾಕೊಂಡಿದ್ಯಾ? ಏನಾಯ್ತು ಹೇಳು? ಹೇಳೇನು ಪ್ರಯೋಜನ? ನಾನು ಏನು ಕೇಳಿದ್ರು ಕೊಡ್ಸಲ್ಲ. ಏಯ್, ನನ್ನ ಮೇಲೆ ರೇಗ್ತಿದ್ಯಾ? ನಿಮ್ಮ ಅಮ್ಮನ ಮೇಲೆ ಅಲ್ಲ ಕಣೆ. ಅಂಥದ್ದು ನಿನ್ಗೆ ಏನು ಕೊಡ್ಸಿಲ್ಲ ಅಂತ ಹಿಂಗೆ ಆಡ್ತಿದ್ಯಾ ನೀನು? ಸ್ವಲ್ಪ ಸಮಾಧಾನವಾಗಿ ಅದೇನು ಬೇಕು ಅಂತ ಕೇಳು, ಕೊಡಿಸ್ತೀನಿ. ಸುಮ್ಮನಿರಮ್ಮ, ನಾನು ಏನು ಕೇಳಿದ್ರು ಕೊಡ್ಸಲ್ಲ. ನಿನಗೆ ಹಾಕ್ತೀನಿ ನೋಡು. ನಾನು ಸಮಾಧಾನವಾಗಿ ಕೇಳ್ತಿದ್ದೀನಿ ಸರಿ, ಏನು ಬೇಕು ಅಂತ ಹೇಳಬೇಕಲ್ವಾ? ಯಾಕೆ ಕೋಪ ಮಾಡ್ತೀಯಾ? ಯಾವಾಗಲೂ ಬೈಸ್ಕೊಳ್ಳೋದೇ ಆಯ್ತು. ಮಾರ್ಕ್ಸ್ ಕಮ್ಮಿ ಬಂದರೂ ಬೈತೀಯ, ಆದರೆ ಯಾಕೆ ಕಮ್ಮಿ ಬಂತು ಅಂತ ಹೇಳಿದ್ರೆ ಕೇಳಲ್ಲ. ಇವತ್ತು ಸೋಷಿಯಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಹೋಯ್ತು. ಯಾಕೆ ಗೊತ್ತಾ? ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತ. ಅಯ್ಯೋ ದೇವ್ರೆ, ಎಂಥ ಕಾಲ ಬಂದ್ಬಿಡ್ತೆ. ಆ ಹಾಳಾದ ಲ್ಯಾಪ್ಟಾಪ್ಗೂ ನಿನ್ನ ಮಾರ್ಕ್ಸ್ಗೂ ಏನೇ ಸಂಬಂಧ? ನಾನು ಹೇಳಿದ್ದು ಹಾಳಾದ ಲ್ಯಾಪ್ಟಾಪ್ ಬಗ್ಗೆ ಅಲ್ಲ, ಸರಿ ಇರೋದ್ರ ಬಗ್ಗೆ. ಏನೇನೋ ಹೇಳ್ಬೇಡ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಾನು ಕೇಳಿದ್ದು. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ ಅಮ್ಮ. ಈಗೆಲ್ಲ ಓದ್ಕೊಳ್ಳೋ ಮೆಟೀರಿಯಲು ಪೆನ್ ಡ್ರೈವಲ್ಲಿ ಹಾಕೊಡ್ತಾರೆ. ನನ್ನ ಫ್ರೆಂಡ್ಸು ಲ್ಯಾಪ್ಟಾಪು ಟ್ಯಾಬ್ಲೆಟಲ್ಲಿ ಹಾಕೊಂಡು ಓದ್ತಾರೆ. ನಮ್ಮ ಮನೇಲಿ ಎಲ್ಲಿದೆಯಮ್ಮ? ಆಗಾಗ ಅಮ್ಮ ಅಕ್ಕ ಅವಳು ಆಫೀಸ್ ಲ್ಯಾಪ್ಟಾಪ್ ತರ್ತಾಳೆ, ಹಾಗಂತ ಅದ್ರಲ್ಲಿ ಓದ್ಕೊಳಕ್ಕಾಗುತ್ತಾ? ಅಯ್ಯೋ, ಲ್ಯಾಪ್ಟಾಪು ಕಂಪ್ಯೂಟ್ರ್ ಎರಡು ಒಂದೇ ಅಲ್ವೇನೆ? ಅಪ್ಪ, ನಿಂಗೆ ಅಷ್ಟಾದ್ರೂ ಗೊತ್ತಲ್ಲ. ನನಗೆ ಎಲ್ಲ ಗೊತ್ತು, ಅದಕ್ಕೆ ಯಾಕೆ ನೀನು ಹಿಂಗೆ ಓಡಾಡ್ತಿದ್ಯಾ? ನಾನೇ ಕೊಡಿಸ್ತೀನಿ ಬಿಡು, ಅದಕ್ಕೆ ಮಹಾ ಎಷ್ಟಿರುತ್ತೆ? ಒಳ್ಳೇದು ಅಂದ್ರೆ ಕಮ್ಮಿ ಅಂದ್ರು 30,000 ಬೇಕು. ಏನು 30,000ನಾ? ಅಲ್ವೇ, ಅದೇ ದುಡ್ಡಲ್ಲಿ 6 ತಿಂಗಳಿಗೆ ದಿನಸಿ ಬರುತ್ತೆ ಕಣೆ. 6 ತಿಂಗಳು ಕಳೀತಿದ್ದಂಗೆ ಹೆಂಗಿದ್ರು ನಿನ್ನ 10th ಕ್ಲಾಸ್ ಮುಗಿದೋಗುತ್ತೆ. ನಿನಗೆ ಬೇಡ ಬಿಡು. ನನಗೆ ಗೊತ್ತಿತ್ತು ನೀನು ಇದನ್ನೇ ಹೇಳ್ತೀಯ ಅಂತ. ನನ್ನ ಪಾಲಿಗೆ ಲ್ಯಾಪ್ಟಾಪ್ ಅನ್ನೋದು ಕನ್ಸಿನ ಮಾತು ಬಿಡು, ಎಲ್ಲ ನನ್ನ ಕರ್ಮ. ಏಯ್, ಇಷ್ಟು ಚಿಕ್ಕ ಹುಡುಗಿ ಬಾಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಾತಾ? ಅಲ್ಲ, ಒಂದು ಕಂಪ್ಯೂಟ್ರು 30,000ನಾ? sa
ಇವತ್ತು ಯಾಕೆ ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ? ನೆನ್ನೆ ಎಲ್ಲ ಗೊಳೋ ಅಂತಿದ್ಲು, ರಾತ್ರಿ ಕುಡಿದು ತೂರಾಡ್ತಿದ್ಲು. ಈಗ ನೋಡಿದ್ರೆ ಖುಷಿಯಾಗಿದ್ದಾಳೆ. ಈ ಟ್ಯಾಬ್ಲೆಟ್ಸ್ ಥರ ಹುಡುಗಿರು ಕೂಡ ಒಂದು ಮ್ಯಾನ್ಯಲ್ ಹಿಡ್ಕೊಂಡು ಬಂದಿದ್ದಿದ್ರೆ ಚೆನ್ನಾಗಿರೋದು. ಇವತ್ತು ಯಾವ ಮೂಡಲ್ಲಿದ್ದಾರೆ ಅಂತ ಓದ್ಕೊಂಡು ಗೆಸ್ ಮಾಡ್ಬೋದಿತ್ತು. ಇವಳಿಗೆ ನನ್ನ ಮೈಂಡ್ ವಾಯ್ಸ್ ಏನಾದರೂ ಅರ್ಥ ಆಗ್ಬಿಡ್ತಾ? ಏನು ಹಲ್ಬಿಟ್ಕೊಂಡು ಈ ಅಂತ ನಗ್ತಾನೆ ಇದೆಯಲ್ಲ, ನೀನು ಟೂತ್ ಪೇಸ್ಟ್ ಆಡ ಮಾಡ್ತಿದ್ಯಾ? ನಕ್ಕಿದ್ರು ಸಮಸ್ಯೆ, ಹತ್ರೂ ಸಮಸ್ಯೆ, ಸುಮ್ಮನಿದ್ರು ಸಮಸ್ಯೆ, ಒಂದು ಅರ್ಥನೇ ಆಗಲ್ಲ ಬಾಸ್. ಶಟಪ್, ನನಗೆ ಯಾವ ಸಮಸ್ಯೆನೂ ಇಲ್ಲ. ಈಗ ರೀಸನ್ ಇಲ್ಲದೆ ನಗ್ತಿದ್ರೆ ನೋಡಿದವ್ರು ನಿನಗೇನೋ ಸಮಸ್ಯೆ ಇದೆ ಅಂತ ಅನ್ಕೋತಾರಷ್ಟೇ. ಒಟ್ನಲ್ಲಿ ಏನೋ ಸಮಸ್ಯೆ ಅನ್ನೋದಂತೂ ನಿಜ ಆಯ್ತಲ್ವಾ? ಎಲ್ಲೋ ಈ ಜಗದೀಶ ಪಕ್ಕ ಸಿಗ್ತಾನೇನೋ? ಕಾಂತಣ್ಣ, ಜಗದೀಶ್ ಅಣ್ಣ ಫೋನ್ ಮಾಡಿರ, ಅಮೆರಿಕ ವೈಸ್ ಪ್ರಿನ್ಸಿಪಲ್ ಜೊತೆ ಅರ್ಜೆಂಟ್ ಮೀಟಿಂಗ್ ಫಿಕ್ಸ್ ಆಯ್ತಂಬ್ರ. ಅದಕ್ಕೆ ಈಗ ಸಿಕ್ಕೋಕಾಯ್ತಲ್ಲಂಬ್ರ. ಏನೋ ಈ ಜೇಮ್ಸ್ ಜಾಮ ಜಗದೀಶ ಇಷ್ಟೊಂದು ಆಟ ಆಡಿಸ್ತಾನೆ. ಕಾಂತಣ್ಣ, ಸ್ವಲ್ಪ ತಡ್ಕೋ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತಲ್ದಾ? ಸೈಕೋಮನ್ ಗಾಡಿ ಇಟ್ಕೋ. ಅಯ್ಯೋ ಬಾಸ್, ಮನೆ ಬಂದ್ಬಿಡ್ತಾ? ಶಾರ್ಟ್ ಕಟ್ಟಲ್ಲಿ ಏನಾದರೂ ಬಂದ್ರಾ? ನೀನು ಹೇಳಿದ ನಿಜ, ಖಂಡಿತವಾಗ್ಲೂ ಸಮಸ್ಯೆ ಇದೆ. ಆದರೆ ಸಮಸ್ಯೆ ಇರೋದು ನಿನಗೆ. ನಾನು ಯಾವಾಗಲೂ ತೊಗೊಳ್ಳೋ ರೂಟ್ನೇ ತೊಗೊಂಡು ಅಲ್ಲಿ ಕಿರ್ಕೊಂಡು ನಿಂತಿದೆಯಲ್ಲ, ಹಾಗಾಗಿ ನಿನಗೇನು ಗೊತ್ತಾಗಿಲ್ಲ. ಪರವಾಗಿಲ್ಲ ಬಿಡಿ, ಗೊತ್ತಾಗ್ಲಿಲ್ಲ. ಸರಿ ಬಾ, ತಿಳಿ ತಿನ್ಕೊಂಡು ಹೋಗು. ಈ ಮನೆಗೆ ಸೊಸೆಯಾಗಿ ಬಾ ಅಂತ ಹೇಳು, ಅವಾಗ ಬರ್ತೀನಿ. ಅದನ್ನ ಬಿಟ್ಟು ಹಲೋ, ಮತ್ ಕಳ್ದೋದ್ಯಾ? ಏನಾಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಕೇಳ್ತಿರಲ್ಲ ಬಾಸ್, ಸಾಕಷ್ಟು ವರ್ಷ ನಿಮ್ ಜೊತೆ ಇದ್ನಲ್ಲ, ಅದಕ್ಕೆ ಹೀಗಾಗಿದೆ. ಇವಳು ಯಾಕೆ ಹೀಗೆ ನೋಡ್ತಿದ್ದಾಳೆ? ಸ್ವಲ್ಪ ಲೇಟ್ ಆಯಿತು ಅಂತ ದುಡ್ಡು ನಾಳೆ ಕೊಡಿ ಅಂತಾರೆ. ದುಡ್ಡು ಇಸ್ಕೊಂಡಿದ್ರೆ ಇವ್ರು ಗಂಟೇನು ಹೋಗ್ತಾ ಇತ್ತು ಅಲ್ಲ? ದುಡ್ಡು ಸೇಫ್ ಆಗಿ ಆಫೀಸಲ್ಲಿರೋದು ಒಳ್ಳೇದು, ಅಥವಾ ನಾನು ಹೀಗಿದ್ದನ್ನು ಹಿಡ್ಕೊಂಡು ಓಡಾಡ್ಕೊಂಡಿರೋದು ಒಳ್ಳೇದು? ಆಫೀಸ್ ಅವರ್ಸ್ ಆಗೋಯ್ತು ಅಂತ ಗೆರೆ ಕೊಡ್ದಂಗೆ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಬರುವೇನೇ ಇಲ್ಲ ಇವ್ರಿಗೆ. ತಮ್ಮದೊಂದು ಆಗ್ಬಿಟ್ರಾಯ್ತು. ಏನು ಮಾಡೋದು? ಎಲ್ಲ ಕಡೆ ಇಂಥವ್ರು ಇರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಕಳ್ಳ 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 ಹಿಡಿ, ದುಡ್ಡು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಹಿಡಿ ಹಿಡಿ ಕಳ್ಳ. ಬದುಕೋಕೆ ಸಾವಿರ ದಾರಿ ಇದೆ ಮಗನೇ. ಗಂಡ ರೊಟ್ಟೆ ಮೇಲೆ ಹೊಡೆದು ಬದುಕಬೇಡ. ಇನ್ನೊಂದು ಸರಿ ಕಡೆ ಕಾಣಿಸ್ಕೊಂಡು ನೋಡು, ಅವಾಗಿದೆ ನಿನಗೆ. ನೀನಾ ಅಂಕಲ್ ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಅಪ್ಪ. ನೀನು ಸಿಗದಿದ್ದರೆ ಇವತ್ತು ನನಗೆ ತುಂಬ ಕಷ್ಟ ಆಗ್ಬಿಟ್ಟಿರೋದು. ಅಂಕಲ್, ದೊಡ್ಡವ್ರು ಚಿಕ್ಕವ್ರಿಗೆ ಕೈ ಮುಗಿಬಾರ್ದು. ಕಷ್ಟಪಡೋರಿಗೆ ಪರೀಕ್ಷೆ ಎದುರಾಗುತ್ತೆ, ಆದರೆ ಸೋಲಾಗಲ್ಲ. ನೀನು ಆದಿನ ಬಿಟ್ಟು ಹೋದೆಯಲ್ಲ, ಯಾವಾಗ ಬಂದೆ? ಆಗ ಹೋದೇನಂತೆ, ಈಗ ಬಂದಿದ್ದೇನಲ್ವಾ? ನಿಜ ಹೇಳಬೇಕು ಅಂದರೆ
ನೀವು ನನ್ನ ನೆನೆಸ್ಕೊಂಡಾಗೆಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಿ. ಏನಾಯ್ತು ನಿಮಗೆ? ಯಾಕೆ ಯಾವತ್ತೂ ನೋಡ್ದಿರೋ ಥರ ನೋಡ್ತಿದ್ದೀರಲ್ಲ? ನಾನೇ ನಿಂಗೆ ಹೊಸಬ್ಳೇನಲ್ವಲ್ಲ? ನಾನು ಯು ಆ್ಯಕ್ಚುಲಿ ಲುಕ್ ಡಿಫ್ರೆಂಟ್. ಸರಿ, ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಆಗ ನಾನು ಬಿಟ್ಟೋದೆ ಅಂದ್ರಲ್ಲ, ಅದು ತಪ್ಪು. ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟೋಗಲ್ಲ. ಸುಮ್ಮನೆ ಪುಳ್ಳೆ ಚೆನ್ನಾಗಿದೆ ಅಲ್ವಾ? ಹೌದು ಬಜಾರಿ, ಚೆನ್ನಾಗಿದೆ. ಈ ರೂಲ್ಸ್ ಎಲ್ಲ ಹೊರಗ್ನವ್ರಿಗೆ, ನಿನಗೆ ಇದು ಯಾವುದು ಅಪ್ಲೈ ಆಗಲ್ಲ. ಯಾಕಂದರೆ ನೀನು ತುಂಬ ಹತ್ತಿರದವಳು. ಆ್ಯಕ್ಚುಲಿ ಇದೆಲ್ಲ ನಂಗೆ ತುಂಬಾ ಹೊಸ್ತು. ಇದೇನಾ ಅಂಕಲ್ ನಿಮ್ಮನೆ? ಹ್ಞೂನಪ್ಪ, ತುಂಬ ಥ್ಯಾಂಕ್ಸ್ ಕಣಪ್ಪ. ದೇವ್ರ ಥರ ಬಂದು ದುಡ್ಡು ಉಳಿಸ್ಕೊಟ್ಟಿದ್ದು ಅಲ್ಲದೆ ಮತ್ತೆ ಸಮಸ್ಯೆ ಆಗಬಾರ್ದು ಅಂತ ಮನೆವರೆಗೂ ಕರ್ಕೊಂಬಂದು ಬಿಡ್ತಾ ಇದೆಯಲ್ಲ. ಈಗಿನ ಕಾಲದಲ್ಲಿ ನಿನ್ನಂಥ ಹುಡುಗರು ಸಿಗೋದು ತುಂಬ ಅಪರೂಪ ಕಣಪ್ಪ. ತುಂಬ ದೊಡ್ಡ ಮಾತು ಅಂಕಲ್, ಹಾಗೆಲ್ಲ ಹೇಳ್ಬೇಡಿ. ನಾನು ಕಷ್ಟ ನೋಡಿದ್ದೀನಿ. ಕಷ್ಟ ಎಷ್ಟು ಕಹಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೇನು ದೊಡ್ಡ ಸಹಾಯ ಮಾಡಿಲ್ಲ. ಇದು ನೀನು ದೊಡ್ಡ ಗುಣನೇ ಅಪ್ಪ. ಸರಿ ಅಂಕಲ್, ಬರ್ತೀನಿ. ಸರಿನಪ್ಪ. ಏನಪ್ಪ? ನನ್ನ ಹೆಸರು ಧ್ರುವ ಅಂಕಲ್. ಕ್ಷಮ್ಸಪ್ಪ, ಒಂದು ಸಲ ಕೇಳಿದ್ದಲ್ವಾ, ನೆನಪಾಗಲಿಲ್ಲ. ಪರವಾಗಿಲ್ಲ ಅಂಕಲ್, ಬೆಂಗಳೂರು ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಅಕ್ಕಪಕ್ಕದಲ್ಲಿರೋರನ್ನೇ ಜನ ಮಾತಾಡ್ಸಲ್ಲ. ಅಂಥದ್ರಲ್ಲಿ ನೀವು ಭೇಟಿ ಆದ್ರಿ, ಮಾತಾಡ್ಸಿದ್ರಿ. ಈ ಭೇಟಿ ಯಾವಾಗಲೂ ನೆನಪಿರಲಿ ಅನ್ನೋ ಕಾರಣಕ್ಕೆ ನನ್ನ ಹೆಸರು ಹೇಳಿದೆ ಅಷ್ಟೇ. ಈಗ ನೀನು ಮನೆಗೆ ಹೇಗೆ ಹೋಗ್ತೀಯಾ? ನಿಮ್ಮ ಮನೆ ಎಲ್ಲಿದೆ? ಇಷ್ಟೊತ್ತಲ್ಲಿ ನಡ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ. ಅದು ಅಲ್ಲದೆ ಬಸ್ ಬೇರೆ ಇಲ್ಲ. ಮನೆ ಇರೋರ್ಗಲ್ವ ಅಂಕಲ್ ಆ ಚಿಂತೆ. ನನ್ನ ಪಾಲಿಗೆ ಬೈಲೇಗೂಡು. ಎಲ್ಲಿ ಜಾಗ ಕಾಣುತ್ತೋ ಅಲ್ಲಿ ಮಲಗ್ತೀನಿ. ನಿಂತ ಜಾಗದಲ್ಲಿ ಅನ್ನ ಸಿಕ್ಕಿಲ್ಲ ಅಂದರೆ ನನ್ನ ಅಡ್ರೆಸ್ ಕೂಡ ಬದಲಾಗೋಗುತ್ತೆ. ನಂದು ಅಂತ ಡಿಪ್ಪೋದಲ್ಲಿರೋ ಒಂದು ಬ್ಯಾಗ್ ಬಿಟ್ಟರೆ ಇನ್ನೇನು ಇಲ್ಲ ಅಂಕಲ್. ಯಾಕಪ್ಪ, ನಿನಗೆ ಯಾರು ಇಲ್ಲ ಅಂಕಲ್, ನನ್ನವರು ಅಂತ ಯಾರೂ ಇಲ್ಲ. ಯಾರಾದರೂ ಸಿಕ್ಕಿ ಸೂರು ಕೊಡ್ತೀನಿ ಅಂದರೆ ಏನು ಮಾಡ್ತೀಯಾ? ಆ ಥರ ಯಾರು ಹೇಳಲ್ಲ ಅಂಕಲ್. ಮನೇಲಿ ಇರೋರ ಜೊತೆನೇ ಮನಸ್ತಾಪ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ಆಚೆ ಹಾಕೋ ಕಾಲದಲ್ಲಿ ಗೊತ್ತು ಗುರಿನೇ ಇಲ್ದಿರೋನ್ಗೆ ಯಾರು ತಾನೇ ಜಾಗ ಕೊಡ್ತಾರೆ ಹೇಳಿ? ನಾನು ಕೊಡ್ತೀನಿ. ನನ್ನ ಮೇಲೆ ನಿನ್ನ ಋಣ ಇದೆ. ಇಷ್ಟೆಲ್ಲ ಉಪಕಾರ ಮಾಡಿದ್ಯಾ, ಬಾ ನಮ್ಮನೇಲೆ ಉಳ್ಕೊ. ಅಯ್ಯೋ ಬೇಡ ಅಂಕಲ್, ನನ್ನ ನೇಗೋ ನೋಡ್ಕೋತೀನಿ, ನೀವು ಹೋಗಿ. ಕೆಲವೊಂದು ಸಲ ಒಂಟಿತನೂ ವರದಾನನೇ. ನನ್ನಿಂದ ನಿಮ್ಗೆ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ತೊಂದರೆ ಆಗೋದೇ ಆಗಿದ್ದರೆ ನಾನು ನಿನಗೆ ಮನೇಲಿರು ಅಂತ ಹೇಳ್ತಾ ಇದ್ನ ಧ್ರುವ. ಇಲ್ಲ ಅಂಕಲ್, ಸರಿ ಹೋಗಲ್ಲ, ಬೇಡ. ನಿಜವಾಗ್ಲೂ ತೀರಾ ಅವಶ್ಯಕತೆ ಇದ್ದು ಒಳ್ಳೆ ದಾರಿಲಿ ನಡೆಯೋ ಆಸೆ ಇರೋರಿಗೆ ಅವಕಾಶ ತನ್ನಿಂದ ತಾನೇ ಹುಡ್ಕೊಂಡ್ಬರುತ್ತೆ ಧ್ರುವ. ಇದನ್ನು ಹಾಗೆ ಅನ್ಕೋ. ಒಂದೆರಡು ದಿನ ಇದ್ದು ನೋಡು, ಆಮೇಲೆ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಆದರೂ ಅಂಕಲ್, ಅದು ಪ್ರತಿಯೊಂದು ಭೇಟಿಗೂ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಧ್ರುವ. ಬಹುಶಃ ನಿನ್ನ ಭೇಟಿನೂ ಹಾಗೆ ಆಗಿರ್ಬೋದು. ಆ ದೇವರೇ ನಿನಗೊಂದು ದಾರಿ ತೋರಿಸಿದಾನೆ ಅಂತ ಅನ್ಕೋ. ಬಾ, ಸಂಕೋಚ ಪಡಬೇಡ. ನೀನು ಯಾಕೆ ಬಂದೆ? ನಾನು ಆಗಲೇ ಕವಲ್ ಕಳಿಸಿದ್ನಲ್ಲ. ಸುಹಾಸಿನಿ ಅತ್ತೆ ಡಿನ್ನರ್ಗೆ ಮನೆಗೆ ಬಾ ಅಂತ ಕರೆದಿದ್ರು, ಅದಕ್ಕೆ ಬಂದೆ ವೇದಾಂತ್. ವೈ ಯು ಸೋ ಸರ್ಪ್ರೈಸ್ಡ್? ಬೇರೆ ಯಾರು ಅಂತ ಅನ್ಕೊಂಡ್ರ ನನ್ನ? ಯಾರೋ ಅಲ್ಲ, ಜಸ್ಟ್ ಲೀವ್. ನನ್ನ ರೂಮಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಯಾರು ಬರೋದು ನನಗೆ ಇಷ್ಟ ಆಗಲ್ಲ. ಜಸ್ಟ್ ಲೀವ್. ಸಾರಿ, ನಾನ್ಸೆನ್ಸ್. ನನ್ನ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾಡ್ತಾರೆ.
ಏನು ಮಾಡಿದ್ರು ವೈ ಡಸಂಟ್ ಇಟ್ ಬಾದರ್ ಮೀ? ಅಯ್ಯೋ ಮ್ಯಾಡ್ ವೇದಾಂತ್, ತುಂಬ ಅನ್ಯೂಶುವಲ್ ಬಿಹೇವ್ ಮಾಡ್ತಿದ್ಯಾ ನೀನು. ನೀನು ಇಷ್ಟೆಲ್ಲ ಮಾಡ್ತಿರೋದು ಆರತಿ ಮತ್ತು ವಿಕ್ರಮ್ ಮದುವೆಗೆ ಇರೋದು ನೆನಪಿರಲಿ. ಅದನ್ನು ಬಿಟ್ಟು ಅಮ್ಮು ಅಂತೆ ಅಮ್ಮು. ಸಿ ವೇದಾಂತ್, ಯು ಹ್ಯಾವ್ ಅ ಗೋಲ್. ಅದು ಆರತಿ ಮತ್ತು ವಿಕ್ರಮ್ ಮದುವೆ. ಜಸ್ಟ್ ಫೋಕಸ್ ಆನ್ ಇಟ್.